ಯಾಕೆ ಜಪಾನ್ ಈ ಸಣ್ಣ ದ್ವೀಪಕ್ಕಾಗಿ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ? ಇದಾಗಿದೆ ಜಪಾನ್ನ ರಾಜಧಾನಿ ಟೋಕಿಯೋ. ಇಲ್ಲಿಂದ ಸೌತ್ ನ ಕಡೆಗೆ 1700 ಕಿಲೋಮೀಟರ್ ಹೋದ್ರೆ ಒಂದು ಸಣ್ಣ ದ್ವೀಪ ಕಾಣಿಸುತ್ತೆ. ಇದರ ಹೆಸರಿದೆ ಓಕಿನೋಟೋ ರಿಶಿಮಾ. ಈ ದ್ವೀಪ ಜಪಾನ್ ಕಂಟ್ರೋಲ್ ನಲ್ಲಿ ಬರುತ್ತೆ. ಮತ್ತೆ ಇದರ ಸುತ್ತಮುತ್ತಲೂ ಜಪಾನ್ ಕಲ್ಲಿನ ಗೋಡೆ ನಿರ್ಮಾಣ ಮಾಡಿದೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಜಪಾನ್ ಇದನ್ನ ಮುಳುಗಡೆ ಆಗಲು ಬಿಡೋದಿಲ್ಲ, ರಕ್ಷಣೆ ಮಾಡ್ತಾ ಇರುತ್ತೆ. ಯಾಕೆ? ಯುನೈಟೆಡ್ ನೇಷನ್ ನ ಒಂದು ಕಾನೂನು ಇದೆ. ಯಾವುದೇ ಒಂದು ದೇಶದಿಂದ 370 ಕಿಲೋಮೀಟರ್ ದೂರ ಇರುವ ಸಮುದ್ರದ ಭಾಗ ಆ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗಿರುತ್ತೆ. ಅಂದ್ರೆ ಇಷ್ಟು ದೂರ ಇರುವ ಮೀನು ಮತ್ತೆ ಸಮುದ್ರದಲ್ಲಿನ ಖನಿಜ ಸಂಪನ್ಮೂಲಗಳ ಮೇಲೆ ಕೇವಲ ಆ ದೇಶದ ಅಧಿಕಾರ ಇರುತ್ತೆ. ಅದನ್ನ ಬಿಟ್ಟು ಯಾವುದೇ ದೇಶ ಅಲ್ಲಿ ಬರೋ ಹಾಗೆ ಇಲ್ಲ, ಏಕೆಂದ್ರೆ ಈ ದ್ವೀಪ ಜಪಾನ್ಗೆ ಸಂಬಂಧಪಟ್ಟಿದೆ. ಮತ್ತೆ ಇದರ ಸುತ್ತಮುತ್ತ 370 ಕಿಲೋಮೀಟರ್ ದೂರ ಇರುವ ಸ್ಥಳ ಕೂಡ ಜಪಾನ್ಗೆ ಸೇರಿದೆ. ಒಂದ್ ವೇಳೆ ಇದು ಮುಳುಗಡೆ ಆದ್ರೆ ಜಪಾನ್ ಈ ಪೂರ್ತಿ ಕ್ಷೇತ್ರದ ಮೇಲಿನಿಂದ ನಿಯಂತ್ರಣ ಕಳೆದುಕೊಳ್ಳುತ್ತೆ. ಇಂತಹ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.